ಶಕ್ತಿ ಇದೆ ಅಂತ ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ ನಿಮ್ಮೊಳಗೆ ಶಕ್ತಿ ಇದೆ ಅಂತ. ಈಗ ತೋರಿಸೋದಕ್ಕೆ ಯಾರೂ ಇಲ್ವೇ? ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಶಿವ ಮೆಡಿಟೇಷನ್ ಅಂತ ಮಾಡಿದ್ವಿ. ನೀವು ಶಾರ್ಟ್ ಕಟ್ಟೇ ಬೇಕಾಗಿಲ್ಲ, ನೀವೇ ಆ ಸ್ಥಿತಿನಲ್ಲಿ ಇರ್ತೀರಾ. ಸುಮ್ಮನೆ ನಂಬುದಲ್ಲೇ ನಮ್ಮನ್ನ ನಿಮ್ಮ ಶಕ್ತಿಯ ಅನಾವರಣಕ್ಕಾಗಿ ಬರಬೇಕಾಗುತ್ತೆ. ನಿಜವಾಗ್ಲೂ ಇದು ನಿಜ ಹೇಳ್ತಿದ್ದೀರಾ ಗುರುಜಿ? ನಾನು ಈಗ ಈ ಕ್ಷಣದಲ್ಲಿ ಸಮಾಧಿ ಸ್ಥಿತಿಗೆ ಹೋಗ್ಬೋದಾ? ಒಬ್ಬ ವ್ಯಕ್ತಿ 16 ನಿಮಿಷಗಳ ಕಾಲ ತನ್ನನ್ನು ತಾನು ಮರೆತು ಆಳವಾದಂತಹ ಧ್ಯಾನದ ಅವಸ್ಥೆನಲ್ಲಿದ್ದರೆ ಅವನು ಸಮಾಧಿಯ ಸ್ಥಿತಿಯನ್ನು ಹೊಂದಬಹುದು ಅನ್ನೋದಿದೆ. ಓ, ಓಕೆ. ಎಲ್ಲರಲ್ಲೂ ಕೂಡ ಶಕ್ತಿಯನ್ನು ನೋಡುವಂಥದ್ದೇ ವೈರಾಗ್ಯ. ಸೊ ಈಗ ಹಂಗಾರೆ ಈಗ ನಾನು ನಿಮ್ಮ ಶೂನ್ಯದ ಕಾರ್ಯಕ್ರಮಗಳಲ್ಲಿ ಎನ್ರೋಲ್ ಆದರೆ ಯೋಗ ಇರುತ್ತಾ ಗುರುಜಿ ಅಲ್ಲಿ? ನಮ್ಮಲ್ಲಿ ವಿಕಾಸ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಆಳವಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಅದಕ್ಕೆ ಆದಂಥ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಕೂಡ ಹೋಗ್ಬೋದು. ಸಮಾಧಿ ಸ್ಥಿತಿಗೆ ಹೋಗ್ತೀನಿ ಗುರುಜಿ, ಸಮಾಧಿ ಆಗುತ್ತೆ, ಅದೇ ಅಲ್ಟಿಮೇಟಾ ಗುರುಜಿ? ಅದಕ್ಕೆ ಮುಂದೆ ಇನ್ನೇನಾದರೂ ಇದೆಯಾ? ಇನ್ನೂ ಒಂದಷ್ಟು ತಿಳ್ಕೊಳ್ಳೋ ಆಸಕ್ತಿ ಬರ್ತಾ ಇದೆ ಗುರುಜಿ. ಈಗ ನಿಜವಾಗ್ಲೂ ನಮ್ಮೊಳಗಿನ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದಾ? ಆ್ಯಂಡ್ ಈ ಯೋಗದ ಮೂಲಕ ದೇಹವನ್ನು ಕೂಡ ನಾವು ನಮಗೆ ಬೇಕಾದಂಗೆ ರೆಡಿ ಮಾಡ್ಕೊಳ್ಬಹುದಾ? ಇದು ನನ್ನ ಪ್ರಶ್ನೆ ಗುರುಜಿ. ಈಗ ನಮ್ಮಲ್ಲಿ ಯೋಗದ ಮುಖಾಂತರ ನಮ್ಮ ಮನಸ್ಸು ಮತ್ತು ದೇಹವನ್ನು ಬದಲಾಯಿಸ್ಕೋಬೋದು. ಆದರೆ ಪ್ರಿಸೈಸಾಗಿ ನೀವು ಟೈಮ್ ಕೊಡಬೇಕು. ನಿಮ್ಮ ಕನ್ವಿಕ್ಷನ್ ಎಷ್ಟಿದೆ ಅಂತ ಬೇಕು ನಮಗೆ. ಓಕೆ. ನಿಮ್ಮ ಕನ್ವಿಕ್ಷನ್ ಅಂದರೆ ನಿಮ್ಮ ವಿಷನ್ ಏನು, ನೀವು ಎಷ್ಟರ ಮಟ್ಟಿಗೆ ಮಾಡ್ಬೋದು ಅನ್ನೋ ಒಂದು ದೃಢತೆ ಇದೆಯಲ್ಲ, ಅದು ನಮಗೆ ಬೇಕಾಗುತ್ತೆ ಅಷ್ಟೇ. ಅವೆರಡು ನೀವು ನಮಗೆ ಕೊಟ್ಬಿಟ್ರೆ ನಿಮ್ಮ ದೇಹ ಮತ್ತು ಮನಸ್ಸನ್ನ ಬದಲಾವಣೆ ಮಾಡೋದನ್ನು ನಮಗೆ ಬಿಟ್ಬಿಡಿ. ಓಕೆ. ಏನಾಗುತ್ತೆ ಅಂದರೆ ಯಾವುದೇ ಸ್ಥಿತಿನಲ್ಲಿದ್ದರು, ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ 2 ಅವರ್ ಗಟ್ಟಲೆ 3 ಅವರ್ ಗಟ್ಟಲೆ ಯೋಗ ಮಾಡೋರು ಇದ್ದಾರೆ. ಅವರೆಲ್ಲ ಕೂತ್ಕೊಂಡು 5 ಅವರ್ ಗಟ್ಟಲೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅಂದರೆ ಕೆಲಸ ಇಲ್ದಲೇ ಕೂತ್ಕೊತಾರೆ ಅಂತ ಏನಿಲ್ಲ. ಕೆಲಸ ಇದ್ದರೂ ಕೂಡ ಮನಸ್ಸಿನಲ್ಲಿ ಪ್ರಶಾಂತತೆ, ಯಾವುದು ನಿಶ್ಚಲ, ಯಾವುದು ಶಾಶ್ವತ ಕಡೆ ಇದೆಯೋ ಅದ್ರ ಕಡೆ ಮನಸ್ಸು ಬಂದರೆ, ಶಾಶ್ವತದ ಕಡೆ ಮನಸ್ಸು ಬಂದರೆ ನೀವು ಶಾಶ್ವತವಾಗಿ ಉಳಿಯೋದನ್ನು ನೀವು ನೋಡ್ತೀರಾ. ಶಾಶ್ವತವಾಗಿ ಏನೇನಿದೆ, ಗುಣಗಳೇನಿದೆ ಅಂತ ನೀವು ಗ್ರಹಿಸ್ತೀರಾ. ಅದ್ರ ಕಡೆ ಹೋಗುವಂಥ ಮನಸ್ಥಿತಿ ಬೆಳೆಯುತ್ತೆ. ಈಗ ಏನಾಗ್ತಿದೆ, ನಮ್ಗೆ ಆ ಕಡೆ ಬರ್ತಾನೆ ಇಲ್ವಲ್ಲ. ಕರೆಕ್ಟ್. ಯಾಕಂದ್ರೆ ಮಿಸ್ಕನ್ಸೆಪ್ಷನ್ ಇದೆ ಗುರುಜಿ. ಅದೇ ಯೋಗ ಬಗ್ಗೆ ಟೋಟಲಿ ಮಿಸ್ಕನ್ಸೆಪ್ಷನ್ ಇದೆ ಜನಗಳಿಗೆ. ಏನಾಗ್ತಿದೆ ಅಂದರೆ ಆ ಮಿಸ್ಕನ್ಸೆಪ್ಷನ್ ಇಂದ ಹೊರಗಡೆ ಬರೋದು. ಭೌತಿಕವಾಗಿ ನಿಮಗೆ ಸ್ವೆಟ್ ಬರೋ ಅಂಥದ್ದು ಒಂದೇ ಒಂದು ಯೋಗ. ಅದು ಬರೀ ಆಸನಗಳಿಂದ ನಿಮಗೆ ಏನಾಗುತ್ತೆ, ಒಂದಿಷ್ಟು ಮೈಕಟ್ಟು ಸದೃಢ ಆದರೆ ಬರೀ ಅದು ಅಷ್ಟೇ, ಅದು ಅಪೂರ್ಣ. ಈಗೇನಾಗಿದೆ, ಮೆನಿ ವೆರೈಟೀಸ್ ಆಫ್ ಯೋಗಗಳಿದೆ. ಆ ಥರದ ಯೋಗಗಳು ನಮಗೇನಾಗಿದೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನಕ್ಕೆ ಬರೀ ಯೋಗಾಸನ ಅಂತ ಹೇಳಿದ್ರೆ ಬರೀ ರಿಸ್ಟ್ರಿಕ್ಟೆಡ್ ಟು ಫಿಸಿಕಲ್ ಫಿಟ್ನೆಸ್ ಅಂತ ಅಂದ್ಕೊಂಡಿದ್ದವರಿಗೆ ಅದು ಸರಿ. ಆದರೆ ನಿಜವಾದಂತಹ ಒಂದು ಯೋಗ ಆಗಬೇಕು ಅಂತ ಹೇಳಿದ್ರೆ ಅದು ಸಂಪೂರ್ಣತೆಗೆ ತಗೊಂಡೋಗುವಂಥದ್ದೇ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಯೋಗವೇ ಅಲ್ಲ, ಅದು ಯೋಗ ಅಂತ ಕರೀಲೂ ಕೂಡದು, ಅದು ಬರೀ ವರ್ಕೌಟ್ ಅಷ್ಟೇ. ಓಕೆ. ಸೊ ಈಗ ಹಂಗಾರೆ ಈಗ ನಾನು ನಿಮ್ಮ ಶೂನ್ಯದ ಕಾರ್ಯಕ್ರಮಗಳಲ್ಲಿ ಎನ್ರೋಲ್ ಆದರೆ ಯೋಗ ಇರುತ್ತಾ ಗುರುಜಿ ಅಲ್ಲಿ? ಅಂದರೆ ಯಾವ ಥರದ ಯೋಗವನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಾರ್ಯಕ್ರಮಗಳಲ್ಲಿ? ನೀವು ಯಾವ ಥರದ ಯೋಗ ಅಷ್ಟೇ ಅಲ್ಲ ನಾವು ಟೀಚ್ ಮಾಡೋದು. ನಮ್ಮಲ್ಲಿ ವಿಕಾಸ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಆಳವಾದಂತಹ ಅಂಡರ್ಸ್ಟ್ಯಾಂಡಿಂಗು ಏನು, ಅವನೊಳಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿದೆ, ನೀವು ಎಲ್ಲಿರಬೇಕು, ನೀವು ಯಾತಕ್ಕಾಗಿರಬೇಕು, ಈ ಥರದ್ದೆಲ್ಲವನ್ನು ಹೇಳೋದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೀವಿ. ನೀವು ಈಗ ನಾವು ನೋಡೋವಂಥ ದೃಷ್ಟಿಕೋನ ಹೇಗಿರಬೇಕು, ನಾವು ಹೆಂಗಿರಬೇಕು, ಇದನ್ನೆಲ್ಲವನ್ನು ಹೇಳೋ ಅಂಥದ್ದು ಒಂದು ಅರ್ಥವನ್ನು ಕೊಡೋದು ಒಂದು ರೂಪ ಆದರೆ, ಇನ್ನೊಂದು ರೂಪ ಯೋಗದ ಹಾದಿ ಇರುತ್ತೆ. ಯೋಗದ ಮುಖಾಂತರ ನಿಮ್ಮ ದೇಹದ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಸರಿ ಮಾಡೋದು ಇನ್ನೊಂದಿರುತ್ತೆ. ಯೋಗದ ಮುಖಾಂತರ ಸ್ವಲ್ಪ ಅಲ್ಲಿ ಯೋಗದ ಒಂದು ಟಚ್ ಇರುತ್ತೆ. ಯೋಗ ಅಂದಿದ ತಕ್ಷಣ ಅದೇ ನಾವು ಮನಸ್ಸು ಮತ್ತು ದೇಹವನ್ನು ಒಂದು ಮಾಡೋದಕ್ಕೆ ಮಾಡೋವಂತಹದ್ದೇ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಕ್ರಿಯೆಗಳನ್ನು ಇಡ್ತೀವಿ. ಕ್ರಿಯೆಗಳು ಏನಾಗುತ್ತೆ, ಇದನ್ನೆಲ್ಲವನ್ನು ಭೌತಿಕತೆಯನ್ನು ಮೀರಿದಂತಹ ಒಂದಿಷ್ಟು ಕಂಟ್ರೋಲಿಗೆ. ಈಗ ನಮ್ಮೊಳಗೆ ಒಂದು ಶಕ್ತಿ ಇದೆ, ಇದರ ಶಕ್ತಿಯ ಅನುಭವಕ್ಕಾಗಿ ಕ್ರಿಯೆಗಳು.
ಈ ಕ್ರಿಯೆಗಳು ಏನು ಮಾಡ್ತದೆ, ನೇರವಾಗಿ ಈಗ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ದೇಹವನ್ನು ಕಂಟ್ರೋಲ್ ಮಾಡೋಕ್ಕೆ ಯೋಗ ಆದರೆ, ಈ ನಿಮ್ಮೊಳಗಿರ್ತಕ್ಕಂಥ ಶಕ್ತಿಯ ಸ್ವರೂಪ ಇರುತ್ತಲ್ಲ, ಇದನ್ನು ಹೇಗೇಗೋ ನಾವು ಉದ್ಭವಿಸ್ಕೊಂಡು ನಾವು ಮನಸ್ಸಿಗೆ ಬೇಕಾದಂಗೆ ಉಪಯೋಗಿಸ್ಕೊಂಡಿರ್ತೀವಲ್ಲ, ಇದನ್ನೆಲ್ಲವನ್ನು ಕೂಡ ಒಂದು ನಾರ್ಮಲೈಸಿಂಗ್ ಮಾಡ್ಕೋಬೇಕಲ್ಲ, ಒಂದು ಸಮನಾದ ದೃಷ್ಟಿಗೆ ತಗೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಕ್ರಿಯೆಗಳು ಬರ್ತವೆ. ಈ ಕ್ರಿಯೆಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ನಮ್ಮ ಶಕ್ತಿಯ ಸಮಗ್ರವಾಗಿರ್ತಕ್ಕಂಥ ಬೆಳವಣಿಗೆಗೆ ಈ ಕ್ರಿಯೆಗಳು ಅತ್ಯದ್ಭುತವಾಗಿ ಅವಶ್ಯಕವಾಗಿದೆ. ಇಲ್ಲ ಅಂತ ಹೇಳಿದ್ರೆ ಈ ಶಕ್ತಿಗೆ ಒಂದು ಡೈರೆಕ್ಷನ್ ನಾವು ತೋರಿಸೋದಕ್ಕೆ ಆಗೋದಿಲ್ಲ. ಮೊದಲು ಶಕ್ತಿಯನ್ನು ನೋಡೋ ಅಂಥದ್ದು, ಮೊದಲು ಶಕ್ತಿಯನ್ನು ನೋಡಿ ಅದಕ್ಕೆ ಒಂದು ಡೈರೆಕ್ಷನ್ ಕೊಡುವಂಥ ಪಾರ್ಟು ಒಂದು ಕ್ರಿಯೆಗಳಲ್ಲಿ ಬರ್ತದೆ. ಸೊ ಸಮಗ್ರವಾಗಿ ಒಬ್ಬ ಮನುಷ್ಯನಿಗೆ ಅವನ ವಿಚಾರಗಳಲ್ಲಿ ನಾವು ಅರ್ಥವನ್ನು ಕೊಟ್ಟು, ಅವನ ದೇಹ ಮತ್ತು ಮನಸ್ಸಿಗೆ ಯೋಗವನ್ನು ಕೊಟ್ಟು, ಅವನ ಆತ್ಮಕ್ಕೆ ಒಂದಿಷ್ಟು ಕ್ರಿಯೆಗಳನ್ನು ಕೊಟ್ಟು, ಅವನ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಒಂದು ರೀತಿಯ ಅನುಭವಪೂರ್ವಕವಾಗಿ ಕೊಡುವಂಥದ್ದೇ ವಿಕಾಸ. ಇದು 12 ದಿನಗಳ ಕಾಲ ನಾವು ಮಾಡುವಂಥ ಒಂದು ಕ್ರಿಯೆ. ಓಕೆ. ಇದಾದಮೇಲೆ ಒಂದು ಶಿವ ಮೆಡಿಟೇಷನ್ ಅಂತ ಇದೆ. ನಾವು ಈಗ ಈ ವಿಕಾಸ ಅನ್ನೋದು 12 ದಿನದ ಕಾರ್ಯಕ್ರಮ ಅಷ್ಟೇನಾ ಗುರುಜಿ? ಅದು ಅಷ್ಟೇ. ಅದು ಓಕೆ. 12 ದಿನದೊಳಗಡೆ ನಾವೇನು ಮಾಡ್ತೀವಿ, ನಾವು ಏನೇನೋ ಮಾಡೋದಿಲ್ಲ, ನಿಮ್ಮನ್ನು ಪ್ರಿಪೇರ್ ಮಾಡ್ತೀವಿ. ನಿಮ್ಮನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ? ಈಗ ನೋಡಿ, ಸಾಮಾನ್ಯವಾಗಿ ನಿಮ್ಮೊಳಗೆ ಶಕ್ತಿ ಇದೆ ಅಂತ ಹೇಳಿ ನಂಬಿಸ್ಬಿಟ್ಟಿದ್ದಾರೆ. ಶಕ್ತಿ ಇದೆ ಅಂತ ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ ನಿಮ್ಮೊಳಗೆ ಶಕ್ತಿ ಇದೆ ಅಂತ. ಈಗ ತೋರಿಸೋದಕ್ಕೆ ಯಾರೂ ಇಲ್ವೇ? ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಶಿವ ಮೆಡಿಟೇಷನ್ ಅಂತ ಮಾಡಿದ್ವಿ. ಅಂದರೆ ಒಂದು ಡೀಪ್ ಮೆಡಿಟೇಟಿವ್ ಸ್ಟೇಟ್ ಅಂತ ಮಾಡಿದ್ದೀವಿ. ಇದರಲ್ಲಿ ಏನಾಗುತ್ತೆ, ನಿಮಗೆ ಸಡನ್ನಾಗೆ ನಿಮ್ಮೊಳಗೆ ಏನು ನಂಬಿಕೆ ಇಲ್ದಲೇ ಇದ್ದರೂ ಕೂಡ ನೀವು ಸುಮ್ಮನೆ ಬಂದು ಕೂತ್ಕೊಂಡು ಈ ಶಿವ ಮೆಡಿಟೇಷನ್ನ ಮಾಡಿ. ನಿಮ್ಮೊಳಗೆ ಯಾವುದೇ ನಂಬಿಕೆಗಳು ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಸುಮ್ಮನೆ ಬಂದು ಕೂತ್ಕೊಂಡು ಮಾಡಿ. ಇದನ್ನು ನೀವು ನಿಮ್ಮೊಳಗಿರ್ತಕ್ಕಂಥ ಶಕ್ತಿಯ ದರ್ಶನಕ್ಕೆ ಅನುಕೂಲ ಆಗುತ್ತೆ. ಸೊ ಸುಮ್ಮನೆ ಇದನ್ನು ಮಾಡೋದಕ್ಕಿಂತ ಮುಂಚೆ ನಾವು ಪ್ರಿಪ್ರೇಷನ್ ಮಾಡುವಂಥದ್ದು. ನಿಮಗೆ ತೋರಿಸ್ಬೇಕು ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸು ಒಂದು ರೀತಿಯಾಗಿ ಲೆವೆಲಪ್ ಆಗಿರಬೇಕು. ಆ ಒಂದು ಇಂಟ್ಯೂಷನ್ನ, ಆ ಒಂದು ರೀತಿಯಾದಂಥ ಒಂದು ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೇಹ ಸರಿಯಾಗಿರಬೇಕಲ್ಲ. ಅದು ಏನೋ ಬರುತ್ತೆ ನಿಮ್ಮೊಳಗೆ ನಾನು ಏನು ಬರುತ್ತೆ ಅಂತಲೂ ಹೇಳೋದಿಲ್ಲ. ನಿಮ್ಮೊಳಗೆ ಏನೋ ಒಂದಿದೆ, ಆ ಶಕ್ತಿನ ನೋಡಬೇಕಲ್ಲ. ಅದನ್ನು ದರ್ಶನವಾದಾಗ ಅದನ್ನೆಲ್ಲವನ್ನು ಹಿಡಿದಿಟ್ಕೊಳ್ಳೋವಂಥ ಒಂದು ಸ್ಥಿತಿಗೆ ಹೋಗ್ಬೇಕು ನೀವು. ಅದಕ್ಕೋಸ್ಕರ ಈ ಶಿವ ಮೆಡಿಟೇಷನ್ ಅಂತ ಮಾಡಿಸಿ ನಿಮ್ಮ ಶಕ್ತಿಯನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಸೊ ದಟ್ ನೀವು ಸುಮ್ಮನೆ ನಂಬುದಲ್ಲೇ ನಿಮ್ಮೊಳಗೆ ಶಕ್ತಿ ಇದೆ ಅನ್ನೋ ಒಂದು ಖಚಿತಪಡಿಸ್ಕೊಂಡು ಮುಂದೆ ವಿಕಾಸದ ಹಾದಿಯಾಗಿ ವೈರಾಗ್ಯ ಈ ಥರ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಶಕ್ತಿಯ ಅನಾವರಣಕ್ಕಾಗಿ ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೊದಲು ವಿಕಾಸ. ಗುರುಜಿ, ಈಗ ಯೋಗ ಮಿಸ್ಕನ್ಸೆಪ್ಷನ್ ಹೋಯ್ತು ಗುರುಜಿ. ನನಗಿನ್ನು ಖಂಡಿತವಾಗ್ಲೂ ಯೋಗ ಅಂದರೆ ಏನು ಅಂದರೆ ಬೇರೆಯೇ ಒಂದು ಥಾಟನ್ನು ಮತ್ತು ಬೇರೆಯೇ ಡೈಮೆನ್ಷನ್ ಕೊಟ್ಬಿಟ್ರಿ ನನಗೆ ಯೋಗ ಅಂದರೆ. ಬಟ್ ಈಗ ಯೋಗದಲ್ಲಿ ಹಂತಗಳೇನಾದರೂ ಇದೀಗ ಸಮಾಧಿ ಅಂತ ಹೇಳ್ತಾರೆ ಗುರುಜಿ. ಒಂದು ಸಮಾಧಿ ಅಂದರೆ ಅದು ಇಟ್ ಈಸ್ ಅಲ್ಟಿಮೇಟ್ ಯೋಗ ಸ್ಟೇಜ್ ಅಂತ ಏನೋ ಕರೀತಾರೆ. ನನಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ ಗುರುಜಿ, ಬಟ್ ಕೇಳಿದ್ದೀನಿ ಸಮಾಧಿ ಅಂತ. ಈ ಸಮಾಧಿ ಅಥವಾ ಅದಕ್ಕೆ ಹೋಗೋಕ್ಕೆ ಬೇರೆ ಹಂತಗಳಿದೆಯಾ, ಅಥವಾ ಹೆಂಗೆ ಡೈರೆಕ್ಟ್ ಸಮಾಧಿಗೆ ಹೋಗ್ಬೇಕಾ ಗುರುಜಿ, ಹೆಂಗೆ? ಇಲ್ಲ ನೋಡಿ, ಈಗ ಸಮಾಧಿ ಅನ್ನೋದು ಒಂದು ಸ್ಥಿತಿ ಆಯಿತಾ, ಎಲ್ಲವನ್ನು ಹಿಡಿದಿಟ್ಕೊಳೋ ಅಂಥ ಒಂದು ಸ್ಥಿತಿ ಅದು ಆಯಿತಾ. ಈಗ ಸಮಾಧಿ ಯೋಗದಲ್ಲಿ ಈಗ ನೋಡಿ, ಸಮಾಧಿ ಅನ್ನೋದು ನಿಮಗೆ ಆಗುವಂಥದ್ದು, ಓಕೆ, ಆ ಸ್ಥಿತಿಗೆ ಹೋಗುವಂಥದ್ದು ಆಗುವಂಥದ್ದು. ಈಗ ಈ ಮೊದಲು ಯೋಗ ಅನ್ನೋದು ನಿಮ್ಮೊಳಗೆ ಬಂದುಬಿಟ್ರೆ, ನಿಮ್ಮೊಳಗೆ ಅದು ಅನಾವರಣ ಆಗಿಬಿಟ್ರೆ ಏನಾಗುತ್ತೆ, ಸಮಾಧಿ ಅನ್ನೋದು ಹಾಗೆ ಆಗುತ್ತೆ. ಆದರೆ ಏನಾಗ್ತಿದೆ, ನಮಗೆ ಯೋಗ ಆಗ್ತಾಯಿಲ್ಲ ಅಂದಾಗ ಸಮಾಧಿ ಹೇಗಾಗುತ್ತೆ? ಸೊ ಸಮಾಧಿ ಹಂತದಲ್ಲಿ ನಮಗೇನಾಗುತ್ತೆ ಅಂದರೆ, ಹಲವಾರು ನಮ್ಮ ಋಷಿಮುನಿಗಳು ಏನು ಮಾಡಿದ್ರು, ಹಂತವಾಗಿ ನೀವು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಹಂತವಾಗಿ ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ಪ್ರಿಸ್ಕ್ರಿಪ್ಷನ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ನೆಸಸರಿ ದಟ್ ಯು ಹ್ಯಾವ್ ಟು ಗೋ ಕನ್ವೆನ್ಷನಲಿ. ನೀವು ಕನ್ವೆನ್ಷನಲಾಗೆ ಹೋಗಬೇಕು ಅಂತ ಏನಿಲ್ಲ. ಓಕೆ, ನಿಮಗೆ ಸ್ಥಿತಿಗಳು ಜಾಗೃತ ಆದಾಗ ನೀವು ಹೋಗಿ ಮುಂದಕ್ಕೆ ಹೋಗಿ ಧಾರಣ ಧ್ಯಾನ ಸಮಾಧಿನಲ್ಲೇ ಇರ್ಬೋದು ನೀವು. ನಿಮಗೆ ಈಗ ನಿಮ್ಮ ಸ್ಥಿತಿ ಧಾರಣದಲ್ಲೇ ಇರ್ಬೋದು, ನಿಮ್ಮ ಸ್ಥಿತಿ ಪ್ರತ್ಯಾಹಾರದಲ್ಲೇ ಇರ್ಬೋದು. ಹಾಗಾಗಿ ಯಾವುದೇ ಒಂದು ಪ್ರಿಸ್ಕ್ರೈಬ್ಡ್ ಥಿಂಗ್ ಅನ್ನೋದು ನಮ್ಮ ಯೋಗದಲ್ಲಿ ಇಲ್ಲ. ಯಾಕೆ ಅಂದರೆ ಮನುಷ್ಯ ಸ್ವಾಭಾವಿಕವಾಗಿ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಅವನನ್ನು ಈ ಥರ ಪ್ಯಾರಾಮೀಟರ್ಸಲ್ಲಿ ಅಳೆಯೋದು ಬಹಳ ಕಷ್ಟ ಆಗುತ್ತೆ. ಈಗ ನಾವು ಯೋಗ ಅಂದಿದ ತಕ್ಷಣವೇ ಯೋಗದಲ್ಲಿ ಹಲವಾರು ವೆರೈಟೀಸ್ ಇದೆ. ಫಸ್ಟು ನಿಮಗೆ ಗೊತ್ತಿಲ್ಲ ಅಂದಾಗ ಯೋಗ ಅಂದರೆ ಏನು ಅಂತ ತಿಳ್ಕೊಬೇಕು. ಯೋಗ ಅಂತ ಏನು ಅಂತ ತಿಳ್ಕೊಂಡಾಗ ಆದಮೇಲೆ ಮೊದಲಿಗೆ ಅದನ್ನು ಗ್ರಹಿಸೋಕ್ಕೆ ಆಗಲಿಲ್ಲ ಅಂದಾಗ, ಅದು
ಸೂಕ್ಷ್ಮತೆಗೆ ಹೋಗಬೇಕು ಅಂದರೆ ನಾವು ಶಾಂತವಾಗಿರಬೇಕು, ಯಮದಲ್ಲಿರಬೇಕು. ಮೊದಲು ಯಮ ಅಂತ ಬರುತ್ತೆ. ಯಮದಲ್ಲಿ ಒಂದು 4-5 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಬ್ರಹ್ಮಚರ್ಯ ಅಂತಿದೆ, ಸತ್ಯವಾಗಿರಬೇಕು ಅನ್ನೋದಿದೆ, ಮತ್ತು ನೀನು ಶಾಂತವಾಗಿರಬೇಕು ಅನ್ನೋದಿದೆ. ಇದೆಲ್ಲವೂ ಇದೆ. ಈ ಥರ ಸಣ್ಣದಾದಂಥ ಗುಣಗಳನ್ನು ನೀವು ಇನ್ಕಲ್ಕುಲೇಟ್ ಮಾಡಿಕೊಂಡ್ರೆ ನೀವು ದೊಡ್ಡ ರೀತಿಯಾದಂಥ ಒಂದು ಬೆಳವಣಿಗೆಗೆ ಹೋಗಿ ತಲುಪ್ಬೋದು ಅಂತ. ಈ ಥರ ಹಲವಾರು ಸ್ಟೆಪ್ಗಳಿದೆ. ಯಮ ಅನ್ನೋದಿದೆ, ನಿಯಮ ಅನ್ನೋದಿದೆ, ಆಸನಗಳು ಅಂತ. ಅಲ್ಲಿ ನಿಮಗೆ ಫಿಸಿಕಲಾಗಿ ಬೌಂಡ್ರಿಗೆ ಬರುತ್ತೆ. ಸೊ ಇದನ್ನು ಸಂಕ್ಷಿಪ್ತವಾಗಿ ಹೇಳೋದು ಅಂತ ಹೇಳಿದ್ರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ ಇಲ್ಲಿ ತನಕನೂ ಕೂಡ ಬಹಳ ಭೌತಿಕವಾಗಿರ್ತಕ್ಕಂಥ ಶರೀರನ ಹೊಂದಿಸೋದೇ ಆಗಿರುತ್ತೆ. ನಾನು ಮನಸ್ಸು ಮತ್ತು ದೇಹನ ಪರಿಶೋಧನೆಗೆ ಮತ್ತು ಇದನ್ನು ತಯಾರು ಮಾಡ್ಕೊಳೋದೇ ಆಗಿರುತ್ತೆ. ಇದು ಆದಮೇಲೆ ಪ್ರಾಣಾಯಾಮ ಅಂತ ಬರುತ್ತೆ. ಪ್ರಾಣಾಯಾಮ ನಿಮ್ಮ ಉಸಿರಾಟದ ಕ್ರಮದ ಮೇಲೆ ಹೋಗುತ್ತೆ. ಪ್ರಾಣಾಯಾಮದಿಂದ ನಂತರದಲ್ಲಿ ಧ್ಯಾನಕ್ಕೆ ಬರುತ್ತದು. ಈ ಮೊದಲು ಭೌತಿಕವಾಗಿದ್ದು ಸೂಕ್ಷ್ಮ ಅಂತ ಹೇಳಿದ್ರೆ ಅವು ನಮ್ಮ ಧ್ಯಾನದ ಪರಿಕಲ್ಪನೆ, ಧ್ಯಾನವನ್ನು ಹೇಗೆ ಮಾಡಬೇಕು, ಧ್ಯಾನದ ಅವಸ್ಥೆಗಳೇನು, ಧ್ಯಾನದಲ್ಲಿದ್ದಾಗ ನಿಮ್ಮ ಗುಣಗಳು ಯಾವ ಥರ ಇರ್ತವೆ, ಈ ಥರದ ಒಂದು ಮನಸ್ಥಿತಿಗೆ ನಾವು ಹೋಗಬೇಕಾಗುತ್ತೆ. ಇದನ್ನು ನಾವು ಸಂಪೂರ್ಣತೆಗೆ ತಾಂಡೋಗಿ ನಿಲ್ಲಿಸಿದಾಗ ಸಮಾಧಿ ಅನ್ನೋದು ಬರುತ್ತೆ. ವಾವ್. ಅಂದರೆ ಈಗ ಸಮಾಧಿ ಅನ್ನೋದಕ್ಕೆ ನಾವು ತಲುಪಬೇಕು ಅಂದರೆ ಈ ಹಂತವಾಗೇ ಹೋಗಬೇಕಾ ಅಥವಾ ಏನಾದರೂ ಶಾರ್ಟ್ಕಟ್ ಏನಾದ್ರು ಇದೆಯಾ ಗುರುಜಿ ಸಮಾಧಿಗೆ? ಶಾರ್ಟ್ಕಟ್ ಇದ್ರೆ ಹೇಳಿ ಗುರುಜಿ, ಹೋಗ್ಬಿಟ್ಟು. ಈಗ ಸಮಾಧಿಗೆ ಶಾರ್ಟ್ಕಟ್ ಅನ್ನೋದು ಏನೂ ಇಲ್ಲ. ಓಕೆ. ಸಮಾಧಿಗೆ ಏನಿದೆ ಅಂತ ಹೇಳಿದ್ರೆ, ಸಮಾಧಿ ಅನ್ನೋದು ಒಂದು ಸ್ಥಿತಿ. ನಿಮ್ಮೊಳಗೆ ಕರ್ಮಗಳೆಲ್ಲವೂ ಕೂಡ ಸ್ಟ್ರೈಟ್ ಆದಾಗ ನೀವು ಶಾರ್ಟ್ಕಟ್ಟೇ ಬೇಕಾಗಿಲ್ಲ, ನೀವೇ ಆ ಸ್ಥಿತಿನಲ್ಲಿರ್ತೀರ. ಓಕೆ. ಈಗ ನೀವು ಟೈಮು ಸ್ಪೇಸನ್ನು ಮರೆತರೆ ಅದು ಎಷ್ಟೋ ಗಂಟೆಗಳ ಕಾಲ ಕೂತ್ಕೊಂಡ್ರೆ, ಅಂದರೆ ನಿಜವಾಗ್ಲೂ ಇದು ನಿಜ ಹೇಳ್ತಿದ್ದೀರಾ ಗುರುಜಿ? ನಾನು ಈ ಕ್ಷಣದಲ್ಲಿ ಸಮಾಧಿ ಸ್ಥಿತಿಗೆ ಹೋಗ್ಬೋದು. ಯಾಕೋ ಯಾರು ಬೇಕಾದ್ರೂ ಹೋಗ್ಬೋದಾ? ಯಾರು ಬೇಕಾದ್ರೂ ಹೋಗ್ಬೋದು. ನೋಡ್ತಿರೋ ನಮ್ಮ ವೀಕ್ಷಕರು ಕೂಡ ಹೋಗ್ಬೋದಾ? ಅದು ಪರಿಕಲ್ಪನೆಗೆ ಬಂದರೆ ಹೋಗ್ಬೋದು. ಓಕೆ. ಈಗ ಏನಾಗುತ್ತೆ ಅಂದರೆ, ಈಗ ನೀವು ಈ ತಕ್ಷಣಕ್ಕೆ ಒಬ್ಬ ವ್ಯಕ್ತಿ, ನಾನು ಕ್ಯಾಲ್ಕುಲೇಟೆಡ್ ನೇಚರಲ್ಲಿ ಹೇಳ್ತಾ ಇರೋದು, ಅದಕ್ಕೆ ಆದಂಥ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಕೂಡ ಹೋಗ್ಬೋದು. ಅದನ್ನು ಧರಿಸ್ಬೋದು, ಅದನ್ನು ಅನುಭವಿಸ್ಬೋದು. ಹೋಗೋದು ಅಂತ ಹೇಳಿದ್ರೆ ತುಂಬ ದೂರ ಇದೆಯೋ ಅಲ್ಲಿ ಕ್ರಮಿಸ್ಬೇಕೇನೋ ಅಂತ ಅನಿಸುತ್ತೆ. ಆದರೆ ಹೋಗೋದು ಅಂಥದ್ದಲ್ಲ, ಅದು ನಿಮ್ಮೊಳಗೆ ಅನಾವರಣ ಆಗುವಂಥದ್ದು, ಅನುಭವ ಆಗುವಂಥದ್ದು. ಓಕೆ, ರೈಟ್. ಈಗ ನಾವೇನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ 16 ನಿಮಿಷಗಳ ಕಾಲ ತನ್ನನ್ನು ತಾನು ಮರೆತು ಆಳವಾದಂತಹ ಧ್ಯಾನದ ಅವಸ್ಥೆನಲ್ಲಿದ್ದರೆ, ಅವನು 16 ನಿಮಿಷದಲ್ಲೇ ಇದ್ದರೆ ಅವನು ಸಮಾಧಿಯ ಸ್ಥಿತಿಯನ್ನು ಹೊಂದ್ಬೋದು ಅನ್ನೋದಿದೆ. ಓ, ಓಕೆ. ತನ್ನ ದೇಹ ಏನು ಗುರುಜಿ 16 ನಿಮಿಷ ಯಾಕದು? ಯಾವ ಕ್ಯಾಲ್ಕುಲೇಷನ್ ಅದು? ಯಾವ ಸೈಂಟಿಫಿಕ್? ಆವರೇಜ್ ಆಗಿ ಮಾಡಿದ್ದಾರೆ. ಅದೇನು ನಾಟ್ ನೆಸೆಸರಿಲಿ ಈಗ ಪ್ರೊಸೀಜರ್ ಮಾಡಿದಾರಲ್ಲ, ಅದೇ ಥರ ಇದನ್ನ ಆವರೇಜ್ ಆಗಿ ಮಾಡಿದ್ದಾರೆ. ಓಕೆ, ರೈಟ್. ಈಗ ದೇಹ ಮತ್ತು ಮನಸ್ಸು ಅಂತ ಬಂದ್ಬಿಟ್ಟು ಎರಡೂ ಶಕ್ತಿಗಳನ್ನು ಒಂದುಗೂಡಿಸಿ ಸುಮ್ಮನೆ ನೀವು ಆಳವಾಗಿ ನಿಮ್ಮೊಳಗೆ ನೀವು ಲೀನ ಆಗ್ತಾ ಹೋಗುವಂತಹ ಒಂದು ದಾರಿಯನ್ನು ಕಂಡಿಡ್ಕೊಂಡ್ರೆ ನೀವು ಸಮಾಧಿಯ ಅವಸ್ಥೆನ ಕ್ರಮಿಸ್ತೀರ. ಇದು 16 ನಿಮಿಷಗಳ ಕಾಲ ಈ ಒಂದು ಅವಸ್ಥೆನಲ್ಲಿ ನೀವಿದ್ದರೆ ಸಮಾಧಿ ಅನ್ನೋದು ನಿಮಗೆ ಆಗ್ತಾ ಇದೆ ಅನ್ನೋದನ್ನು ನೀವು ಖಚಿತವಾಗಿ ಪಡಿಸ್ಕೋಬೋದು. ಸೊ ಇದು ಆಗೋದಕ್ಕೂ ಈಗೀಗ ಸ್ವಲ್ಪ ಸ್ಟ್ರಕ್ಚರ್ ಮಾಡಿಕೊಂಡು ಎಷ್ಟೋ ಜನ ಅವರು ಅದನ್ನು ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ. ಒಂದು 15 ನಿಮಿಷಗಳ ಕಾಲ ಸಮಾಧಿ, 20 ಮಿನಿಟ್ಸ್ ಆಫ್ ಸಮಾಧಿ ಅಂತ ಮಾಡ್ಕೊಂಡಿದ್ದಾರೆ, ವಿಚ್ ಈಸ್ ವರ್ಕಿಂಗ್ ಫೈನ್. ಓಕೆ. ಅದು ನಮ್ಗೆ ಕ್ವಶನ್ ಇಲ್ಲ. ಬಟ್ ಆದರೆ ಅದು ಎಲ್ಲರಿಗೂ ಕೂಡ ಅದೇ ಥರ ಇರಬೇಕು ಅಂತ ಏನಿಲ್ಲ, ನಾಟ್ ನೆಸೆಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಂದರೆ ನನಗೆ ಯೋಗ ಅಂದರೆ ಏನೊಂದು ಮಿಸ್ಕನ್ಸೆಪ್ಷನ್ ಇತ್ತು ಇಷ್ಟು ದಿವಸ, ಅದನ್ನು ದೂರ ಮಾಡಿದ್ದೀರಾ. ಸೊ ಹಾಗಾಗಿ ಈ ಒಂದು ಶೂನ್ಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಿಮಗೆ ಯಾವ ಥರದ ಒಂದು ಜ್ಞಾನೋದಯ ಆಗುತ್ತೆ? ಜ್ಞಾನೋದಯ ಇನ್ ದ ಸೆನ್ಸ್ ಯೋಗ ನಿಮ್ಮದಾಗತ್ತೆ. ನೀವು ಹೇಗೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಒಂದು ಮಾಡಿಕೊಳ್ಳುವ ಕ್ರಿಯೆ ಇಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದೆಯಲ್ಲ. ಸೊ ದಯವಿಟ್ಟು ಆದಷ್ಟು ಬೇಗ ಶೂನ್ಯ ಫೌಂಡೇಶನಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನನ್ನ ಒಂದು ಕಡೇ ಪ್ರಶ್ನೆ ಗುರುಜಿ, ಅಂದರೆ ಇದೆಲ್ಲ ಮಾಡ್ತೀವಿ ನಾವು, ಶೂನ್ಯ ಫೌಂಡೇಶನ್ಗೆ ಬರ್ತೀವಿ, ನೀವು ಹೇಳಿದ ಎಲ್ಲ ಕ್ರಿಯೆಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀನಿ, ಸಮಾಧಿ ಸ್ಥಿತಿಗೆ ಹೋಗ್ತೀನಿ ಗುರುಜಿ, ಸಮಾಧಿ ಆಗುತ್ತೆ, ನನ್ನೊಳಗೆ ನನಗೆ ಶಾಂತಿ ಇರುತ್ತೆ, ನನ್ನೊಳಗೆ ನಾನಿರ್ತೀನಿ, ಅದೇ ಅಲ್ಟಿಮೇಟಾಗಿ ಗುರುಜಿ. ಅದಕ್ಕೆ ಮುಂದೆ ಇನ್ನೇನಾದರೂ ಇದೆಯಾ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನು ಅದನ್ನೇ ನೋಡಿಲ್ಲ ಇನ್ನು. ಬಟ್ ನೀವು ನೋಡಿರ್ತೀರಲ್ಲ, ನನಗೊಂದು ಕ್ಯೂರಿಯಾಸಿಟಿ, ಅದನ್ನು ಅಚೀವ್ ಮಾಡಿಬಿಟ್ರೆ ಸಾಕ ಲೈಫಲ್ಲಿ, ಅಥವಾ ಅದ್ರ ಮುಂದೆ ಇನ್ನೇನಾದರೂ ಇದೆಯಾ ಅಂತ.
ನೋಡಿ, ನಿಮಗೆ ಮೊದಲು ಈಗ ಅಧ್ಯಾತ್ಮ ಅಂದರೆ ನಿಮಗೆ ಯಾರನ್ನೂ ಬಿಟ್ಟೋಗೋದಲ್ಲ. ಮೊದಲಿಗೆ ನಮ್ಮ ಜೊತೆ ನಾವಿರೋ ಅಂಥದ್ದು ಎಲ್ಲರನ್ನೂ ಒಳಗೊಂಡಂಥ ಅಧ್ಯಾತ್ಮ ಇದು. ಎಲ್ಲರನ್ನೂ ಒಳಗೊಳ್ಬೇಕು, ಅದಕ್ಕೋಸ್ಕರ ಅಧ್ಯಾತ್ಮ ಇರೋದು. ಹಿಂಗೆ ನಮಗೆ ಮೊದಲಿಗೆ ವಿಕಾಸವಾದರೆ, ವಿಕಾಸದ ಹಾದಿಯಾಗಿ ವೈರಾಗ್ಯ ಮಾಡಿಕೊಂಡ್ರೆ, ಈಗ ವೈರಾಗ್ಯ ಅಂದರೆ ಏನಂತ ತಿಳ್ಕೊಂಡಿದ್ರೆ ನೀವು? ವೈರಾಗ್ಯ ಗೊತ್ತಿಲ್ಲ ಗುರುಜಿ. ಅಂದರೆ ಅದೇ ವೈರಾಗ್ಯ ಅಂದರೆ ನಮಗೆ ಮಿಸ್ಕನ್ಸೆಪ್ಷನ್ಗಳೇ ಇರ್ತವೆ ಬಹುಶಃ. ವೈರಾಗ್ಯ ಅಂದರೆ ಮನುಷ್ಯ ಎಲ್ಲ ಬಿಟ್ಟು ವೈರಾಗಿ ಆಗುವಂಥದ್ದು ಅಲ್ವಾ? ಎಲ್ಲೋ ಹೊಟ್ಟೋದಾ, ಎಲ್ಲರನ್ನು ಬಿಟ್ಟು ಹೊಟ್ಟೋದಾ, ಹಂಗಿರುತ್ತೆ. ಸೊ ವೈರಾಗ್ಯ ಅಂತ ಹೇಳಿದ್ರೆ ನನ್ನ ಅರ್ಥದಲ್ಲಿ, ನನ್ನ ಅನುಭವದಲ್ಲಿ ಒಂದು ಶಕ್ತಿಯನ್ನು ನೋಡುವಂತಹ ಒಂದು ವ್ಯವಸ್ಥೆಗೆ ಹೋಗುವಂಥದ್ದು ಮನುಷ್ಯ. ಓಕೆ. ಈಗ ಯಾವಾಗ ಎಲ್ಲರಲ್ಲೂ ಶಕ್ತಿಯನ್ನು ನೋಡುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾನೆ, ಈಗ ನೀವು ನಿಮ್ಮ ಹೆಂಡತಿಯಲ್ಲಿ ಶಕ್ತಿಯನ್ನು ನೋಡ್ತೀರಾ. ಅವಳನ್ನ ಶಕ್ತಿ ನೋಡಿದ್ರೆ ಅವಳ ಹತ್ರ ಇನ್ನೂ ನಿಮಗೆ ಸ್ಪಂದನಾ ಶಕ್ತಿ ಜಾಸ್ತಿ ಆಗುತ್ತೋ ಅಥವಾ ದೂರ ಆಗುತ್ತೋ? ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ನೀವು ಅವ್ರ ಜೊತೆ ಇರಬೇಕು ಅನಿಸುತ್ತೋ, ದೂರ ಓಡೋಬೇಕು ಅನಿಸುತ್ತೋ? ಹೌದು, ಇರಬೇಕು ಅಂತ ಅನಿಸುತ್ತೆ. ಏನೋ ಒಂದು ಈ ಥರ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ನಿಮ್ಮ ಸಂಬಂಧಗಳು ಸರಿಯಾಗ್ತದೆ, ಎಲ್ಲವೂ ಸರಿಯಾಗ್ತದೆ. ಹೀಗೆ ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಶಕ್ತಿಯನ್ನು ನೋಡುವಂಥದ್ದೇ ವೈರಾಗ್ಯ. ಆದರೂ ಹಾದಿಯಾಗಿ ಮೊದಲು ಏನೇನಾದ್ರು ನನಗೆ 4 ಸ್ಥಿತಿಗಳು ಬಂತಲ್ಲ. ಒಂದು ಪೂರ್ವಗ್ರಹ ಪೀಡಿತರಾಗಿ ನೋಡ್ದಲ್ಲೇ ಒಂದು ಸಮಾನತ ದೃಷ್ಟಿಕೋನವನ್ನು ತಗೊಂಡು ಎಲ್ಲ ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡು ಅವಾಗ ಶಕ್ತಿಯನ್ನು ನೋಡುವಂಥದ್ದು ಇದೆಯಲ್ಲ, ಅದು ವೈರಾಗ್ಯ. ಹೀಗೇನೆ ನಮಗೆ ಅಲ್ಲಿ ತನಕನೂ ನಿಮಗೆ ಸಮಾಧಿ ಮಾಡಿ ವಿಮುಕ್ತಿ ಮಾಡೋ ತನಕನೂ ನಮ್ಮದು ಸಾಧನೆಗಳು ಈ ಥರ ನಿಮಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತೀವಿ. ಅಲ್ಲಿಂದ ಆಚೆಗೆ ಚಿದಾನಂದ ಅಂತ ಒಂದು ಕಾರ್ಯಕ್ರಮ ಇದೆ, ಕರ್ಮ ಅಂತ ಒಂದು ಕಾರ್ಯಕ್ರಮ ಇದೆ, ಮತ್ತು ಅದಾದಮೇಲೆ ನಿಮಗೆ ಯೋಗಿ ಅಂತ ಒಂದು ಕಾರ್ಯಕ್ರಮ ಇದೆ. ಇದೆಲ್ಲವೂ ಕೂಡ ಸಂಸ್ಕಾರ ಅಂತ ಅರ್ಥ. ಈಗ ಇಲ್ಲಿ ತನಕ ಸಾಧನೆ ಆಯಿತು, ಸಾಧನೆಯನ್ನು ಸಂಸ್ಕಾರವಾಗಿ ಮಾಡುವಂಥದ್ದು ಚಿದಾನಂದ, ಕರ್ಮ, ಯೋಗಿ, ಈ ಥರದ್ದೆಲ್ಲ ಕಾರ್ಯಕ್ರಮ, ಬ್ರಹ್ಮಚರ್ಯ, ಸನ್ಯಾಸ, ಇದೆಲ್ಲವೂ ಕೂಡ ಸಂಸ್ಕಾರ ಕೊಡುವಂತಹ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಲ್ಲಿ ಸಾಧನೆ ಮಾಡಿದ್ದು ಏನೇನು ನೀವು ಗಳಿಸಿರ್ತೀರ ಅದನ್ನೆಲ್ಲವನ್ನು ಕೂಡ ರಕ್ತಗತವಾಗಿ ಆಗೋದಕ್ಕೋಸ್ಕರ ನಾವು ಆ ಸಂಸ್ಕಾರಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ನೀವು ವಿಕಾಸದ ಆದಿಯಾಗಿ ಹಂತ ಹಂತವಾಗಿ ನೀವು ನಿಮ್ಮ ಸಾಧನೆಗಳನ್ನು ಮಾಡ್ತಾ, ಶಕ್ತಿಗಳನ್ನು ನೋಡ್ತಾ ನೀವು ಅನುಭವಿಸ್ಕೊಂತ ಬಂದಲ್ಲಿ ಅದು ಸಂಸ್ಕಾರಯುತವಾಗಿ ಒಂದು ಪರಿಪೂರ್ಣ ಸ್ಥಿತಿಗೆ ಹೋಗಬೇಕಾದ್ರೆ ಅದು ಸಂಸ್ಕಾರ ಯಾವಾಗಲೂ ಕೂಡ ಶಕ್ತಿ ಇರಲ್ವಲ್ಲ, ಯಾವಾಗಲೂ ದೇಹದಲ್ಲಿ ಶಕ್ತಿ ಒಂದೇ ಸತಿ ಇರೋಕ್ಕಾತ, ಅದು ಸಂಸ್ಕಾರವಾಗಿ ಕನ್ವರ್ಟ್ ಆಗಲೇಬೇಕು. ಅಂದರೆ ಅದು ಅತ್ಯಂತ ಸೂಕ್ಷ್ಮವಾಗಿ ನಮ್ಮೊಳಗೆ ಹೋಗಿ ರಕ್ತಗತದಲ್ಲಿ ಕುತ್ಕೋಬೇಕು. ಸೊ ಹಂಗಾಗಿ ಈ ಪ್ರಯತ್ನದಲ್ಲಿ ನಾವೇನು ಮಾಡ್ತೀವಿ, ಹಲವಾರು ಕಾರ್ಯಕ್ರಮಗಳಿದೆ. ಮೊದಲಿಗೆ ಸಾಧನೆ, ಆಮೇಲೆ ಸಂಸ್ಕಾರ. ಈ ಸಂಸ್ಕಾರಗಳ ಜೊತೆಗೆ ಸಾಧನೆ ಮತ್ತು ಸಂಸ್ಕಾರಗಳು ಬಂದುಬಿಟ್ರೆ ನೀವು ಪರಿಪೂರ್ಣರಾಗ್ತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಿಜವಾಗಲೂ ಯೋಗದ ಬಗ್ಗೆ ಒಂದು ಕಣ್ಣು ತರಿಸಿದ್ದೀರ ನಂದು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಈ ಎಪಿಸೋಡಲ್ಲಿ. ಯೋಗದ ಬಗ್ಗೆ ನನಗಿದ್ದಂಥ ಒಂದು ಮಿಸ್ಕನ್ಸೆಪ್ಷನ್ನ ತೆಗೆದಿದ್ದೀರಾ. ಆ್ಯಂಡ್ ಇನ್ನು ಮುಂದೆ ಯೋಗ ಅಂದರೆ ಬರೀ ದೇಹದ ಅನಿಸೋದಷ್ಟೇ ಅಲ್ಲ, ಬೆವರು ಸುರಿಸೋದಷ್ಟೇ ಅಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಯೋಗ, ನನ್ನ ಜೊತೆಯಲ್ಲಿ ನಾನು ಇರೋದು ಯೋಗ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಯೋಗ ಅನ್ನೋದಕ್ಕೆ ನಾವು ಹೋಗಿ ಮಾಡೋದಲ್ಲ, ಅದು ನಮ್ಮೊಳಗೆ ಆಗಬೇಕು ಅಂತ ಹೇಳಿದಿರ. ಈ ಥರ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನು ಹೀಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮುಂದೆ ಕೂಡ ನಾವು ತರ್ತಾ ಇರ್ತೀವಿ. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಇಷ್ಟೆಲ್ಲ ನಮಗೆ ಜ್ಞಾನವನ್ನು ಕೊಟ್ಟಿದ್ದಕ್ಕೆ. ಖಂಡಿತವಾಗಲಿ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಟಾಪಿಕ್ಗಳಲ್ಲಿ ಜೊತೆಗೆ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಬರ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಲೈಕ್ ಮತ್ತು ಶೇರ್ನ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.